ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರು ಅವರು, ಅಲ್ಲ ನನಗೆ ಬೆಲ್ದನ್ನ ಇಷ್ಟ ಅಂತ ನಿಮಗೆ ಗೊತ್ತು ಅಂತ ನಂದಿನಿ ಅವ್ರಿಗೆ ಕೇಳ್ತಾರೆ. ಆಗ ನಂದಿನಿ ಅವರು ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗದೆ ಅದು ಅಂತ ತಡವರಿಸ್ತಾ ಇರ್ತಾರೆ. ಅಷ್ಟರಲ್ಲಿ ವಂದನ ಅವ್ರು ಕೂಡ ಬಂದುಬಿಡ್ತಾರೆ. ಅದು ಭಾವ, ನಾನೇ ಹೇಳಿದ್ದೆ ನಿಮಗೆ ಬೆಲ್ದನ್ನ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನಾನೇ ಹೇಳಿದೆ. ಎಲ್ಲನೂ ಕೂಡ ಇಷ್ಟನೇ, ಆದರೆ ಬೆಲ್ದನ್ನ ತುಂಬ ಇಷ್ಟ. ಆದರೆ ನಾವೂ ಕೂಡ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ವು, ಆದರೆ ಹಳೆ ರುಚಿಗೆ ಮ್ಯಾಚ್ ಮಾಡೋದಕ್ಕೆ ಆಗಲೇ ಇಲ್ಲ. ಆ ರುಚಿನ ಯಾಕೆ ಮರೆಸೋದು ಅಂತ ಹೇಳ್ಬಿಟ್ಟು ನಾವು ಮಾಡಿಕೊಡೋದನ್ನೇ ನಿಲ್ಲಿಸ್ಬಿಟ್ವಿ ಅಂತ ಹೇಳ್ತಾರೆ. ಆಗ ವೀರು ಅವರು, ನೋಡು ವಂದನ, ನೀನು ಇವಾಗ ಹೋಗಿ ಮಲ್ಕೋ, ನಾನು ಗಂಜಿನೇ ಕುಡಿತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ನಂದಿನಿ ಅವರು, ವೀರು ನಿಂಗೆ ಏನು ಇಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಜೀವನ ಆದಷ್ಟು ಬೇಗ ಬದಲಾಗುತ್ತೆ, ಬದಲಾದ್ಮೇಲೆ ಹಳೆ ಜೀವನನೇ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡು ಹೇಳ್ಕೊಳ್ತಾ ಇರ್ತಾರೆ. ಆಗ ವೀರು ಅವರು ಹೇಳಿದ್ರ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಶ್ರಾವಣಿ ಅವರು, ಸುಬ್ಬು ಏನು ಹೇಳಿದೆ ನೀನು, ನಮ್ಮಮ್ಮ ಆ ಮನೆಯಲ್ಲಿದ್ದಾರ, ಏನು ಹೇಳ್ತಿದ್ಯಾ ಸುಬ್ಬು ಹೇಳು ಅಂತ ಕೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್, ನಿಮ್ಮಮ್ಮ ಅಲ್ಲೇ ಇದ್ದಾರೆ ನಿಜ, ಆದರೆ ನನ್ನ ಮಾತಿನ ಅರ್ಥ ಹಾಗಲ್ಲ. ಅಂದರೆ ನಿಮ್ಮಮ್ಮ ಸಾಲಿಗ್ರಾಮದ ಮನೆ ಮಗಳು, ಅವರು ಏನೇನು ನಡೆದ್ರು ಕೂಡ ಅನ್ಯಾಯ ನಡೆದ್ರು ರೆಬಲ್ ಆಗ್ತಿದ್ರಂತೆ. ಈಗಿರಬೇಕಾದ್ರೆ ಯಜಮಾನ್ರ ಮನಸ್ಸಲ್ಲಿ ಮನೆ ಮಾಡಿದ್ದಾರೆ, ಆ ಮನೆಗೆ ಒಂದು ಶಕ್ತಿಯಾಗಿ ಕಾಯ್ತಾ ಇದ್ದಾರೆ ಅನ್ನೋ ನಂಬಿಕೆ ನನಗೆ ಅಂತ ಹೇಳ್ತಾ ಇರ್ತಾರೆ. ಹೌದು ಸುಬ್ಬು, ನನಗೂ ಕೂಡ ಅದೇ ಥರ ಅನಿಸುತ್ತೆ. ನಮ್ಮಮ್ಮನ್ನ ಯಾವಾಗ ನೋಡ್ತೀನೋ, ಅವ್ರ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ನೋಡಿ ಮೇಡಮ್, ನಿಮ್ಮ ಪ್ರೀತಿನೇ ಅವ್ರನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಆದಷ್ಟು ಬೇಗ ಎಲ್ಲನೂ ಕೂಡ ಒಳ್ಳೇದಾಗುತ್ತೆ. ಯಾವಾಗ ನಂದಿನಿ ಅಮ್ಮರು ಬರ್ತಾರೋ ಆವಾಗ ವಿಜಾಂಬಿಕಾ ಅಂತ್ಯನೂ ಕೂಡ ಮುಗ್ದೋಗುತ್ತೆ, ಅದು ಹತ್ರನೇ ಇದೆ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಮದನ್ ಅವರು ರೂಮಲ್ಲಿ ಕುಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ಹಾಲನ್ನ ತಗೊಂಡು ಬರ್ತಾರೆ. ಕುಡಿಯೋದನ್ನು ನೋಡ್ಬಿಟ್ಟು ಕುಡಿಯೋ ಬಾಟ್ಲನ್ನ ತಗೊಂಡು ಮದನ್ ಅವ್ರಿಗೆ ಹೊಡೆಯೋದಕ್ಕೆ ಅಂತ ಹೋಗ್ಬಿಡ್ತಾರೆ. ಆಗ ಮದನ್ ಅವರು ಹೆದರು ಬಿಡ್ತಾರೆ. ಹೇ, ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ನೋಡಿ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್, ನೀವಿನ ಮುಂದೆ ಕುಡಿಯೋದು, ಸಿಗರೇಟ್ ಸೇದೋದು ಇದನ್ನೆಲ್ಲ ನಿಲ್ಲಿಸ್ಬೇಕು. ಇದೆಲ್ಲ ಮತ್ತೆ ಈ ಮನೆಯಲ್ಲಿ ಕಾಣಿಸ್ಕೊಂತು ಅಂತಂದರೆ ನಾನು ಮಾತ್ರ ಮನುಷ್ಯಲೇ ಆಗಿರಲ್ಲ. ನಿಮಗೆ 1 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನೀವು ಬದಲಾಗಬೇಕು, ನಿಮ್ಮನ್ನು ನೀವು ತಿದ್ಕೋಬೇಕು. ಇಲ್ಲ ಅಂತಂದರೆ ನನಗೆ ಹೇಗೆ ತಿದ್ದಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ಚಾಟಿ ಪೆಟ್ಟು ಅನ್ನೋ ಹಾಗೆ ಮಾಡಿಬಿಡ್ತೀನಿ ಅಷ್ಟೇ. ಗಂಡಸರು ತೋಳಲ್ಲಿ ಏನೋ ಶಕ್ತಿ ಅನ್ನೋ ಅಹಂಕಾರ ಇರುತ್ತೆ ಅಲ್ವಾ, ಅದನ್ನು ಹೇಗೆ ಆಡಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಇದು ನಿಮ್ಗಷ್ಟೇ ಅಲ್ಲ, ನಿಮ್ಮ ಅಮ್ಮಂಗೂ ಕೂಡ ಅಪ್ಲೈ ಆಗುತ್ತೆ. ಆದರೆ ನಿಮ್ಮ ಅಮ್ಮಂಗೆ ತಿದ್ಕೊಳ್ಳೋ ಅಂಥ ಅವಕಾಶ ಇಲ್ಲ, ಆದರೆ ನಿಮಗೆ ತಿದ್ಕೊಳ್ಳೋ ಅವಕಾಶ ಐತೆ. ನೀವು ಆದಷ್ಟು ಬೇಗ ತಿದ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಾನು ಬುದ್ಧಿ ಕಲಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಮದನ್ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ. ಆಗ ಸಾವಿತ್ರಿ ಅವರು, ಹಾಲು ಕುಡೀರಿ ಅಂತ ಹೇಳ್ತಾರೆ. ಆಗ ಮದನ್ ಅವರು, ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಸಾವಿತ್ರಿನೇ ಮದನ್ನ ಹಿಡ್ಕೊಂಡು ಹಿಂಸೆಯಿಂದ ಹಾಲನ್ನ ಕುಡಿಸ್ತಾರೆ. ನಿಮಗೆ ವಿಷ ಕುಡಿದು ಅಭ್ಯಾಸ ಅಲ್ವಾ, ಅದಕ್ಕೆ ಈ ಹಾಲು ಹೇಗೆ ಸೇರುತ್ತೆ ಅಲ್ವಾ, ಮೈಗೆ ದೆವ್ವ ಅಂದ್ಕೊಂಡಿದೆ, ಆ ದೆವ್ವನ್ನ ಹೇಗೆ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇವಿನ ಸೊಪ್ಪಿಂದ ಬರೆ ಹಿಡಿದ್ರೆ ಮೈಯು ಚುರ್ ಅನ್ಬೇಕು, ಆವಾಗ ದೆವ್ವನೇ ತಾನಾಗೆ ಬಿಟ್ಟೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು ಸ್ವಲ್ಪ ಭಯದಲ್ಲೇ ನೋಡ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು, ಸರಿ ಆಯಿತು, ನೀವು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮದನ್ ಅವರು ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಮಲ್ಕೊಳ್ಳಿ ಅಂದ ತಕ್ಷಣ ಮಲ್ಕೊಂಡ್ಬಿಡ್ತೀರಾ ನೀವು, ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಗಂಡ ಹೆಂಡತಿ ಅಂದರೆ ಸಮಪಾಲಿರುತ್ತೆ. ಗಂಡ ಹೆಂಡತಿ ಇಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿ ಮಾಡಬೇಕು, ಆದರೆ ನಾನು ನಿಮ್ಮ ಹಾಳಲ್ಲ ಆಳೋದಕ್ಕೆ, ಸರಿನಾ, ಇದನ್ನು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಆಗ ಮದನ್ ಅವರು ಸಾವಿತ್ರಿ ಹೇಳ್ದಂಗೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಮಲಗ್ತಾರೆ. ಸಾವಿತ್ರಿನೂ ಕೋಪದಲ್ಲಿ ಮದನ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು CCTV ಫುಟೇಜನ್ನು ತೊಗೊಂಬಂದ್ಬಿಟ್ಟು ಮೊಬೈಲಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಆಗ ತನ್ನ ರೂಮಿಗೆ ನಂದಿನಿ ಅವರು ಬಂದಿರೋದು ಗೊತ್ತಾಗುತ್ತೆ. ಅಲ್ಲ, ಇವಳು ಯಾಕೆ ನನ್ನ ರೂಮಿಗೆ ಬಂದಿದ್ದಾಳೆ, ಇಷ್ಟೊತ್ತು ನನ್ನ ರೂಮಲ್ಲಿ ಇದ್ದಾಳೆ ಅಂತಂದರೆ ಇವಳೇ ಏನೋ ಪ್ರೀತಿಯವರೇ ಮಾಡಿದ್ದಾಳೆ, ಈ ಮನೆಗೂ ಇವಳಿಗೂ ಏನೋ ಸಂಬಂಧ ಇರಬೇಕು, ಏನೋ ಕಾಳಜಿ ಇರೋದಕ್ಕೇ ಈ ಥರ ಎಲ್ಲ ಮಾಡಿರೋದು, ಅವ್ಳು ಏನು ಅಂತ ಅವಳ ಬಾಯಿಂದನೇ ಬಾಯಿ ಬಿಡಿಸ್ತೇನೆ ಅಂತ ಹೇಳ್ಬಿಟ್ಟು ನಂದಿನಿ ಅವ್ರ ರೂಮ್ಗೆ ಹೊರಡ್ತಾರೆ. ಈ ಕಡೆ ನಂದಿನಿ ಅವರು ರೂಮ್ಗೆ ಬಂದ ತಕ್ಷಣ, ಅಪ್ಪ ತಂದೆ ದೇವರೇ, ನೀನೇ ನನ್ನ ಜೊತೆಗಿದ್ದು ಎಲ್ಲನೂ ಕೂಡ ಕಾಪಾಡಬೇಕು, ಆ ವಿಜಯಾಂಬಿಕೆಗೆ ನಾನು ಸುಮ್ಮನೆ ಇರಬಾರ್ದು, ಅವಳಿಗೆ ನಾಳೆಯಿಂದನೇ ಬುದ್ಧಿ ಕಲಿಸ್ಬೇಕು, ಅವಳು ನನ್ನ ಗಂಡನ ಜೀವನನ ನಾಶ ಮಾಡೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಈಗಾಗಲೇ ಮಕ್ಕಳಿಗೂ ಕೂಡ ತುಂಬ ತೊಂದರೆ ಕೊಡ್ತಾ ಇದ್ದಾಳೆ, ನಾನು ಆದಷ್ಟು ಬೇಗ ಬುದ್ಧಿ ಕಲಿಸ್ಬೇಕು, ಮೊದಲಿನ ಥರ ಆಗಬೇಕು ನಾನು ಅಂತ ಅಂದರೆ ಅವಳಿಗೆ ಭಯ ಶುರುವಾಗಬೇಕು, ಆ ರೀತಿ ಮಾಡಬೇಕು ಅಂತ ದೇವ್ರನ್ನ ಪ್ರೇಯರ್ ಮಾಡಿಕೊಂಡು ಮಲ್ಕೊಳ್ತಾರೆ. ಆಗ ವಿಜಯಾಂಬಿಕಾ ಅವರು ಕೂಡ ನಂದಿನಿ ಅವರು ಮಲ್ಕೊಂಡ ತಕ್ಷಣ ರೂಮ್ಗೆ ಬರ್ತಾರೆ. ನಿಧಾನವಾಗಿ ನಂದಿನಿ ಹತ್ರ ಬರ್ತಾರೆ. ಆಗ ನಂದಿನಿ ಅವರು ಸೈಡ್ಗೆ ತಿರ್ಕೊಂಡು ಮಲ್ಕೊಂಡಿರ್ತಾರೆ. ಈ ಕಡೆ ಟರ್ನ್ ಆಗಿದ ತಕ್ಷಣ ಮುಖನ ನೋಡ್ಬಿಟ್ಟು ವಿಜಯಾಂಬಿಕಾ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಇವಳು ನಂದಿನಿನ ಅಂತ ತುಂಬಾ ಟೆನ್ಷನ್ ಆಗಿಬಿಟ್ಟು ಹಿಂದೆ ಹೋಗ್ಬಿಡ್ತಾರೆ. ಆಗ ಅಲ್ಲಿದ್ದಂಥ ವಾಟರ್ ಬಾಟಲ್ ಕೂಡ ಕೆಳಗಡೆ ಬಿದ್ದುಬಿಡುತ್ತೆ. ಆ ಶಬ್ದಕ್ಕೆ ನಂದಿನಿ ಅವರು ಕೂಡ ಹೆಚ್ಚಾಗ್ಬಿಡ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಅವರು ವಾಶ್ರೂಮಲ್ಲಿ ಹೋಗ್ಬಿಟ್ಟು ಬಚ್ಚಿಟ್ಕೊಳ್ಬಿಡ್ತಾರೆ. ಆಗ ನಂದಿನಿ ಅವರು ಎದ್ಬಿಟ್ಟು ಬಾಟಲ್ನ ಕೂಡ ನೋಡ್ತಾರೆ. ಏನಿದು ಈ ರೀತಿ ಬಿದ್ದಿದೆಯಲ್ಲ, ಯಾರತ್ರ ನನ್ನ ರೂಮಿಗೆ ಬಂದಿದ್ರಾ, ಏನು ಕತೆ ಅಂತ ಹೇಳ್ಬಿಟ್ಟು ರೂಮ್ ಡೋರ್ನ ಓಪನ್ ಮಾಡಿ ಕೂಡ ನೋಡ್ತಾರೆ. ಜೊತೆಗೆ ಎಲ್ಲ ಕಡೆ ನೋಡಿದ ಮೇಲೆ ಗಾಳಿಗೆ ಮೋಸ್ಟ್ಲಿ ಬಿದ್ದಿರ್ಬೋದು ಅಂತ ಅನ್ಸುತ್ತೆ ಅಂತ ಅನ್ಕೊಂಡು ಮತ್ತೆ ಮಲಗ್ತಾರೆ. ಅಷ್ಟರಲ್ಲಿ ವಿಜಯಾಂಬಿಕಾ ಮತ್ತೆ ವಾಪಸ್ ಬರ್ತಾರೆ.
ನೋಡಿ ಫುಲ್ ಶಾಕಿಂದ ಬೇಗನೆ ತನ್ನ ರೂಮ್ಗೆ ಹೋಗ್ಬಿಡ್ತಾರೆ. ಈ ಕಡೆ ಕಾಂತಮ್ಮ ಮತ್ತೆ ಕಾಂತಮ್ಮನ ಗಂಡ ವಿಜಾಂಬಿಕನ್ ಬಗ್ಗೆ ಮಾತಾಡ್ತಿರ್ತಾರೆ. ವಿಜಾಂಬಿಕಾ ದೊಡ್ಡ ವಿಲನ್ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮ ಅವಳೆಂತ ದೊಡ್ಡ ವಿಲನ್ನು, ಎಷ್ಟೋ ದುಡ್ಡನ್ನ ಇಟ್ಕೊಂಡ್ಬಿಟ್ಟು ರೌಡಿಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾಳೆ. ಅವಳೆಲ್ಲ ಕಣಯ್ಯ ನಿಜವಾದ ವಿಲನ್ನು, ನಾವು ನಿಜವಾದ ವಿಲನ್ನು. ನಮ್ಮ ಹತ್ರ ದುಡ್ಡೇ ಇಲ್ಲದೆ ಅವಳು ಹೇಳಿದ ಕೆಲಸನ ಮಾಡಿಬಿಟ್ಟು ಅವಳು ಹೇಳ್ದಂಗೆ ಸಕ್ಸಸ್ ಮಾಡ್ತಾ ಇದ್ದೀವಿ. ನಾವಿಲ್ಲ ಅಂತಂದ್ರೆ ವಿಜಾಂಬಿಕನ ಆಟ ಏನು ನಡೀತಾ ಇರಲ್ಲ, ನಾವು ನಿಜವಾದ ವಿಲನ್ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ನೋಡು ಕಾಂತು, ಈ ವಿಷಯನ ಯಾರಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಯಾಕೆ ಅಂದರೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ರು ಆ ವಿದ್ಯಾಮುಖಗೆ ಬುದ್ಧಿ ಕಲಿಸ್ಬೇಕು ಅಂತ ಹೀಗೆಲ್ಲ ಮಾತಾಡ್ತಿದ್ರು. ನಮ್ಮ ವಿಷಯ ನನಗೆ ಗೊತ್ತಾಗ್ಬಿಟ್ರೆ ನಮಗೂ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಆ ಥರ ಏನೂ ಆಗಲ್ಲ, ನೀನು ಹೋಗಿ ಮಲ್ಕೋ ಅಂತ ಹೇಳ್ಬಿಟ್ಟು ಕಾಂತಮ್ಮ ಕಳಿಸ್ತಾರೆ. ಈ ಕಡೆ ಶ್ರಾವಣಿಯವರು ಮಲಗಿರ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿನ ಟಾರ್ಚ್ ಹಾಕಿ ಎಬ್ಬಿಸ್ಬಿಟ್ಟು ಹೊರಗಡೆ ಕರ್ಕೊಂಡ್ಬಂದ್ಬಿಡ್ತಾರೆ. ಆಗ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸುಬ್ಬು ನಡುಗ್ತಾ ಇರ್ತಾರೆ. ಏನು ಸುಬ್ಬು ನಡುಗ್ತಾ ಇದೆಯಾ, ಸೆರಗೋದಿಸ್ಲಾ ಅಂತ ಕೇಳ್ತಾರೆ. ಅಯ್ಯೋ ಏನು ಬೇಡ ಮೇಡಮ್ ಅಂತ ಹೇಳ್ತಾರೆ. ಎಷ್ಟೊತ್ತಂತ ಹೀಗೆ ನಡುಗ್ತೀಯಾ, ಸೆರಗೋದಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಆಗ ಸುಬ್ಬು ಅವರು, ನೀವು ಸೆರಗೊದಿಸಿದ ತಕ್ಷಣ ನನಗೆ ಬಿಸಿ ಆಗಿಬಿಡ್ತು ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಅಂದರೆ ನಾನು ಅಷ್ಟೊಂದು ಆಟ ಅಂತನಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ನಾನು ಎಲ್ಲಿ ಆ ಥರ ಮಾತಾಡಿದೆ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು, ನೀನು ಆ ರೀತಿ ಮಾತಾಡ್ಬೋದು, ಯಾಕೆ ಅಂದರೆ ನಾನು ನಿನ್ನ ಹೆಂಡ್ತಿ, ನಿನಗೆ ಪರ್ಮಿಷನ್ ಇದೆ ಕಣೋ, ದಡ್ಡನ ಥರ ಆಡ್ತೀಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಮೇಡಮ್, ಮೈ ಬಿಸಿ ಆದರೆ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ, ಮುದ್ದು ಮಾಡಿದ್ರೆ ಮುದ್ದು ಕೊಡಬೇಕು ಅನಿಸುತ್ತೆ, ಅದು ಮತ್ತೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಈಗ ಅದೆಲ್ಲ ಬೇಕಾ, ನಾವು ಮಾತಾಡಬೇಕಾಗಿರೋ ವಿಷಯನೇ ಬೇರೆ, ಇವಾಗ ಮಾತಾಡ್ತಿರೋ ವಿಷಯನೇ ಬೇರೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಅಯ್ಯೋ ದಡ್ಡ ಕಣ ಸುಬ್ಬು ನೀನು, ಯಾಕೆ ಆ ಥರ ಎಲ್ಲ ಇರಬಾರ್ದಾ, ಏನು ಗಂಡ ಹೆಂಡತಿ ಅಂತಂದರೆ ಅಷ್ಟೇ ಅಲ್ಲ, ಮುದ್ದು ಮಾಡೋದಕ್ಕೋಸ್ಕರ ನಿನ್ನ ಜೊತೆ ಇರಬೇಕು ಅಂತ ಅಷ್ಟೇ ಅಲ್ಲ ಅನ್ಸೋದು, ನನಗೆ ನೀನು ನನ್ನ ಜೊತೆ ಇದ್ದರೆ ಏನನ್ನ ಬೇಕಾದರೂ ಕೂಡ ಸಾಧಿಸ್ಬೋದು ಅಂತ ಅನಿಸುತ್ತೆ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಮೇಡಮ್, ಆದಷ್ಟು ಬೇಗ ಅಪ್ಪನ ಜೊತೆ ಮಾತಾಡಿ ಆ ಪಂಚಾಂಗ ಏನೆಲ್ಲ ಇದೆಯೋ ಅದನ್ನೆಲ್ಲ ಚೆಕ್ ಮಾಡಿಸಿ ನಾವಿಬ್ಬರು ಆದಷ್ಟು ಬೇಗ ಒಂದಾಗಿರೋ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಕೂಡ ಖುಷಿ ಪಡ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನೀವೇನೂ ಅಂದ್ಕೊಳಲ್ಲ ಅಂದರೆ ಇನ್ನೂ ಸ್ವಲ್ಪ ಹತ್ರ ಬರ್ಬೋದಾ ಅಂತ ಕೇಳ್ತಾರೆ. ಆಗ ಸುಬ್ಬುವನ್ನ ಶ್ರಾವಣಿಯವರು ಕೂಡ ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಳ್ತಾರೆ. ಈ ಕಡೆ ವಿಜಾಂಬಿಕಾ ಅವರು ರೂಮ್ಗೆ ಬರ್ತಾರೆ. ಆಗ ನಂದಿನಿ ಅವ್ರ ಮುಖನ ನೋಡ್ಬಿಟ್ಟು ನೆನೆಸ್ಕೊಂಡು ತುಂಬಾನೇ ಗಾಬರಿ ಪಟ್ಕೊಳ್ತಾ ಇರ್ತಾರೆ. ಕೆಲವು ಮಾತುಗಳನ್ನು ಕೂಡ ನಂದಿನಿ ಅವರು ಹೇಳಿರ್ತಾರೆ. ನನ್ನ ನೆಕ್ಸ್ಟ್ ಟಾರ್ಗೆಟು ನೀವೇ ಮೇಡಮ್, ನಾನು ಎಲ್ಲನೂ ಕೂಡ ನೋಡ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಅದನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ನೀನು ನನ್ನ ಗಂಡನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟರೆ ನಾನು ನನ್ನ ಗಂಡನ್ನ ನಿನ್ನ ಮುಂದೆನೇ ಮೆರೆಸ್ತೀನಿ, ಗೆಲ್ಲಿಸ್ತೀನಿ, ನೋಡ್ತಾ ಇರೋಂಥ ಚಾಲೆಂಜ್ ಕೂಡ ಮಾಡಿರ್ತಾರೆ. ಅದನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಆಗ ವಿಜಾಂಬಿಕಾ ಅವರು ತುಂಬಾ ಟೆನ್ಷನಿಂದ ಗಡಗಡ ನಡ್ಕೊಂಡು ನೀರನ್ನ ಕೂಡ ಕುಡಿತಾರೆ. ನಂದಿನಿ ಅವ್ರನ್ನ ನೆನಪು ಮಾಡಿಕೊಂಡು ಒಂದು ಮೂರಿನಲ್ಲಿ ಹೆದರ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಡೇ ವಿಜಾಂಬಿಕಾ ಅವರು ನಂದಿನಿ ಅವ್ರ ಮುಖನ ವೀರು ಮುಂದೆ ಬಯಲು ಮಾಡಬೇಕು ಅಂತ ಒಂದು ಪ್ಲಾನ್ ಕೂಡ ಮಾಡಿರ್ತಾರೆ. ಆಗ ವೀರು ಹತ್ರ ಹೋಗ್ಬಿಟ್ಟು, ವೀರು ನನ್ನ ಒಡವೆ ಕೂಡ ಕಳೆದೋಗಿದೆ, ಅದನ್ನು ನಾನು ಸರ್ಚ್ ಮಾಡಲೇಬೇಕು, ಎಲ್ಲರೂ ಕೂಡ ಕರೆಸ್ಬೇಕು ಅಂತ ಹೇಳಿ ಒಪ್ಪಿಸ್ತಾರೆ. ಆಗ ವೀರು ಕೂಡ ಒಪ್ಕೊಂಡು ಬರ್ತಾರೆ. ಕೆಲಸದವ್ರನ್ನೆಲ್ಲರೂ ಕೂಡ ಒಂದು ಕಡೆ ನಿಲ್ಲಿಸಿರ್ತಾರೆ. ನಂದಿನಿ ಅವರು ಕೂಡ ಅಲ್ಲಿ ನಿಂತಿರ್ತಾರೆ. ಆಗ ಎಲ್ಲರ ಹತ್ರನೂ ಕೂಡ ವಿಜಾಂಬಿಕಾ ಅವರು ಚೆಕ್ ಮಾಡ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು ಅಕ್ಕ ಯಾಕೆ ಈ ಥರ ಕರೆಸಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಆಗ ವಿಜಾಂಬಿಕಾ ಅವರು, ನನ್ನ ಒಡವೆ ಸಿಗಬೇಕು ಅಂತಂದರೆ ನಾನು ಈ ರೀತಿ ಮಾಡಲೇಬೇಕಾಗುತ್ತೆ, ನನ್ನ ಒಡವೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ. ಆಗ ಕೊನೆಗೆ ನಂದಿನಿ ಅವರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ವೀರು ಅವರು, ಅಕ್ಕ ಪ್ಲೀಸ್, ಅವ್ರೇನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಅವ್ರನ್ನ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೀರು ಅವರು ಒಳಗಡೆ ಹೋಗ್ತಾರೆ. ಆಗ ವಿಜಾಂಬಿಕಾ ಅವರು ನಂದಿನಿ ಅವ್ರ ಮಾಸ್ಕನ್ನು ತೆಗೆಯೋದಕ್ಕೆ ಹೋಗ್ಬಿಟ್ಟು ವೀರು ಹೇಳಿದ ತಕ್ಷಣ ನಿಲ್ಲಿಸ್ಬಿಟ್ಟು ವೀರು ಹತ್ರ ಮತ್ತೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ವೀರು, ನನ್ನ ಮಾತು ಕೇಳು ವೀರು, ಈಗ ಎಲ್ಲರೂ ಚೆಕ್ ಮಾಡಿ ಅವ್ರನ್ನ ಬಿಟ್ಟರೆ ಹೇಗೆ, ಎಲ್ಲರೂ ಕೂಡ ಬೇಜಾರಾಗ್ತಾರೆ ಅಲ್ವಾ, ಪ್ಲೀಸ್ ವೀರು ನನ್ನ ನಂಬು, ಪ್ಲೀಸ್ ಅವ್ರನ್ನ ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವೀರು ಕೂಡ ಒಪ್ಕೊಳ್ತಾರೆ. ಆಗ ವೀರು ಜೊತೆ ವಿಜಾಂಬಿಕಾ ಕೂಡ ಹೊರಗಡೆ ಬರ್ತಾರೆ. ವಿಜಾಂಬಿಕಾ ನಂದಿನಿ ಅವ್ರ ಮಾಸ್ಕನ್ನು ತೆಗೆದುಬಿಡ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ನಂದಿನಿ ಅವ್ರನ್ನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.